ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮುಳ್ಳು ಬದ್ನಿಕಾಯಿ ಪಲ್ಯ ಅಂತ ಮಾಡ್ತಾರೆ. ಇದು ಭಾಳ ಮುಳ್ಳು ಇರ್ತಾವು. ಪ್ರತಿಯೊಂದು ಮುಳ್ಳುನು ಸ್ವಚ್ಛಗೆ ತಕ್ಕೋಬೇಕು. ಇಲ್ಲ ಅಂದ್ರೆ ಹಂಗೆ ಮಾಡ್ತಾರೆ ಕೆಲವೊಬ್ರು. ಅದು ಹಂಗೆ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಏನಾದರೂ ಹೋದ್ರೆ ಭಾರಿ ಡೇಂಜರ್ ಇದು. ನೋಡ್ರಿ ಪೂರ್ತಿ ಎಲ್ಲೆಲ್ಲಿ ಮುಳ್ಳು ಇರುತ್ತೆ ನೋಡಿ ಅದನ್ನಷ್ಟು ತೆಗೆದು ಬಿಡಬೇಕು. ಆಮೇಲೆ ಒಂದೊಂದು ಬದ್ನಿಕಾಯಿನ ಈ ತರ ಉದ್ದುದ್ದಿಗೆ ಹೋಳು ಮಾಡಿ ಹೆಚ್ಕೋಬೇಕು. ಇದು ಎಣ್ಗಾಯಿ ಪಲ್ಯ ಅಲ್ಲ, ಇದು ಮಾಮೂಲಿ ಬದ್ನೆಕಾಯಿ ಪಲ್ಯ ಅಂತ. ಎಣ್ಗಾಯಿ ಪಲ್ಯ ಮಾಡೋದು ಅದು ಹೋಳೋ ರೀತಿನ ಬೇರೆ. ಇದು ಪಟ್ ಅಂತ ಯಾರಾದ್ರೂ ನೆಂಟರು ಬಂದ್ರೆ ಪಟ್ ಅಂತ ಮಾಡುವಂತ ಪಲ್ಯ ಇದು. ಇದಕ್ಕೆ ಮೊಸರು ಬದ್ನಿಕಾಯಿ ಕೂಡ ಅಂತಾನು ಹೇಳ್ತಾರೆ, ಮೊಸರು ಬದ್ನಿಕಾಯಿ ಪಲ್ಯ ಅಂತ. ಇವರು ವಿಶೇಷವಾಗಿ ಬದ್ನಿಕಾಯಿ ಪಲ್ಯನ ಮಾಡಿ ತೋರ್ಸಕತ್ತಾರ. ಈಗ ಅಷ್ಟು ಬದ್ನಿಕಾಯಿನ ಸಣ್ಣಗೆ ಹೆಚ್ಚಿಟ್ಕೋರಿ. ಹಿಂಗ ಅಷ್ಟು ಬದ್ನಿಕಾಯಿನ ಉದ್ದುದ್ಗೆ ಹೆಚ್ಚಿಟ್ಕೊಂಡ್ಮೇಲೆ ಒಂದ್ ದೊಡ್ಡ ಉಳ್ಳಾಗಡ್ಡಿ ತಗೋರಿ. ಅದನ್ನು ಹೆಂಗಂದ್ರೆ ಸಣ್ಣಗೆ ಹೆಚ್ಚಬಾರ್ದು, ಇದನ್ನ ಉದ್ದುದ್ಗೆ ಪೀಸ್ ತರನೇ ಹೆಚ್ಚಬೇಕು. ಅಂದ್ರೇನೆ ಅದು ಬದ್ನಿಕಾಯಿಗೆ ಟೇಸ್ಟ್ ಆಗೋದು. ಈ ಬದ್ನಿಕಾಯಿ ಪಲ್ಯ ರಸ ಈ ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು. ನಮ್ ಬದ್ನಿಕಾಯಿ ದಿನ ಇದ್ದಿದ್ದೇ ಇದು ಉತ್ತರ ಕರ್ನಾಟಕದ ಕಡೆ. ಕೆಲವೊಬ್ಬರಿಗಂತೂ ಫೇವ್ರೇಟ್ ಅಲ್ಲಿ ಒಂದಾಗ್ಬಿಟ್ಟಿರ್ತೈತಿ. ಈಗ ಉದ್ದುದ್ಗೆ ಉಳ್ಳಾಗಡ್ಡಿ ಹೆಚ್ಕೋರಿ. ಆಮೇಲೆ ಒಂದ್ ನಾಟಿ ಟೊಮೆಟೊನು ಕೂಡ ಹೆಚ್ಚಿಟ್ಕೊಳ್ರಿ ಸಣ್ಣಗ. ಈಗೆಲ್ಲ ಹೆಚ್ಚಿಟ್ಕೊಂಡಾಯ್ತು. ಇನ್ ಹೆಂಗ್ ಒಗ್ಗರ್ಣಿ ಹಾಕೋದು ಕೂಡ ಹೊಸತನದ್ದು. ಒಂದ್ ಸ್ವಲ್ಪ ಎಣ್ಣೆ ಹಾಕ್ರಿ, ಸಾಸಿವೆ ಹಾಕ್ರಿ, ಜೀರಿಗೆ ಹಾಕ್ರಿ. ಆಮೇಲೆ ಹೆಚ್ಚಿಟ್ಟು ಉದ್ದುದ್ಗೆ ಇರುವಂತ ಉಳ್ಳಾಗಡ್ಡಿ ಹಾಕ್ರಿ. ಆಮೇಲೆ ಕರಿಬೇವು ಹಾಕ್ರಿ. ಕರಿಬೇವು ಹಾಕಿದ ತಕ್ಷಣ ಅದನ್ನೊಂದಿಷ್ಟು ಎಣ್ಣೆ ಹಾಕಿದಿರಲ್ಲ ಅದರಲ್ಲಿ ಬಾಡ್ಲೆಯಲ್ಲಿ ಕೈ ಆಡ್ಸ್ರಿ. ಅಂದ್ರೆ ಈ ಬದ್ನೆಕಾಯಿಗೆ ಈ ಉಳ್ಳಾಗಡ್ಡಿ ಚಂದಗೆ ಕೆಂಪಗೆ ಆಗ್ಬೇಕು. ಆ ನಂತರ ಟೊಮೆಟೊನ ಹಾಕಿ ಕೆಂಪಗೆ ಉಳ್ಳಾಗಡ್ಡಿ ಆಗೋವರೆಗೂ ಅದನ್ನ ಫ್ರೈ ಮಾಡ್ಬೇಕು. ಆಮೇಲೆ ಉಳ್ಳಾಗಡ್ಡಿನೂ ಕೂಡ ಒಂದಿಷ್ಟು ಮೆತ್ತಗಾಗತ್ತ. ಆ ಫುಲ್ ಮೆತ್ತಗಾಗೋವರೆಗೂ ಕೈ ಆಡಿಸ್ಬೇಕು ಇದನ್ನ. ಎಷ್ಟು ಚಂದ ಒಗ್ಗರಣೆ ಹಾಕಿರ್ತೀವಿ ಅಷ್ಟು ರುಚಿಕಟ್ಟಾಗಿರೋ ಪಲ್ಯ ಆಗಿರುತ್ತ. ಈ ಬದ್ನಿಕಾಯಿ ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಭಾರಿ ಚಂದ ಕಾಂಬಿನೇಷನ್ ಇದು. ಆ ಮುಳ್ಳು ಬದ್ನಿಕಾಯಿ ಇರ್ಬೇಕು, ಅದು ಪ್ಲೇನ್ ಬದ್ನಿಕಾಯಿ ಇದ್ರೆ ಅಷ್ಟೊಂದು ರುಚಿ ಕೊಡುದಿಲ್ಲ. ಈ ತರ ಪೂರ್ತಿ ಅದು ಮೆತ್ತಗೆ ಆದ ಮೇಲೆ ನೆಕ್ಸ್ಟ್ ಒಂದ್ ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕ್ರಿ. ಆಮೇಲೆ ಇದು ಇವರು ಈ ಅಚ್ಚ ಖಾರದ ಪುಡಿ ಅಂತ ಹೇಳ್ತಾರಲ್ಲ, ಮನೆಯಲ್ಲ ಮಾಡಿಟ್ಕೊಂಡಿರ್ತಾರ. ಒಂದು ಚಮಚ ಅಚ್ಚ ಖಾರದ ಪುಡಿ ಹಾಕಿದ್ರು. ಆಮೇಲೆ ನಮ್ಮ ನಾರ್ತ್ ಕರ್ನಾಟಕ ಇನ್ನೊಂದು ಸ್ಪೆಷಲ್ ಏನಂತಂದ್ರ ಈ ಮಸಾಲೆ ಖಾರ ಅಂತ ಮಾಡಿಟ್ಕೊಂಡಿರ್ತಾರೆ. ಇದು ಬೇರೆ ಎಲ್ಲಿ ಸಿಗುದಿಲ್ಲ, ಉತ್ತರ ಕರ್ನಾಟಕದ ಮಂದಿಗೆ ಮಾತ್ರ ಗೊತ್ತು. ಈ ಮಸಾಲೆ ಪೌಡರ್ನ ಒಂದ್ ಚಮಚ ಹಾಕ್ತಾರ. ಆ ಮಸಾಲೆ ಪೌಡರ್ ಹಾಕಿದ್ರನ ಅದು ಬದ್ನಿಕಾಯಿ ಟೇಸ್ಟ್ ಆಗೋದು. ನೀವು ಬೇರೆ ಯಾವುದೇ ಖಾರ ಹಾಕಿದ್ರು ಅಷ್ಟೊಂದು ಟೇಸ್ಟ್ ಬರಲ್ಲ. ಮಸಾಲೆ ಖಾರ ಹಾಕಿದ ಮೇಲೆ ಬದ್ನಿಕಾಯಿನೂ ಹಾಕ್ಬೇಕು. ಇನ್ನು ನೀರ್ ಹಾಕಿಲ್ಲ ನಾವು, ಇದಷ್ಟೇ ಒಗ್ಗರಣೆ ಹಾಕಿ ಬದ್ನಿಕಾಯಿ ಹಾಕಿ ಚಂದಗ ತಿರುಗಿಸ್ಬೇಕು. ಅದನ್ನ ಪೂರ್ತಿ ಚೆನ್ನಾಗಿ ಬದ್ನಿಕಾಯಿಗೆ ಎಲ್ಲ ಉಪ್ಪು ಖಾರ ಎಲ್ಲ ಹತ್ಕೋಬೇಕದು ಪೂರ್ತಿ. ಕೈಯಾಡಿಸಿ ಇವರು ಕೊನೆಗೆ ಉಪ್ಪು ಹಾಕ್ತಾರೆ, ಯಾಕಂದ್ರೆ ಮೊದಲೇ ಉಪ್ಪು ಹಾಕಿದ್ರೆ ಅದು ನೀರ್ ಬಡಿತೈತಿ ಅಂತೇಳಿ. ಆಮೇಲೆ ನೋಡಿ ಪೂರ್ತಿ ಕೈಯಾಡಿಸ್ತಾರೆ. ಹಿಂಗೆ ಪೂರ್ತಿ ಒಂದಕ್ಕೊಂದು ಬದ್ನೆಕಾಯಿಗೆ ಏನು ಎಲ್ಲ ರಸ ಹಚ್ಕೋಬೇಕು. ಆಮೇಲೆ ಇದು ಖಾರ ಹತ್ಕೋಬೇಕು. ಪ್ರತಿಯೊಂದು ಕೂಡ ಇದು ಹತ್ಕೊಂಡಾಗ್ಲೇ ಅದು ಆಗೋದು. ಆ ನಂತರ ಇದಷ್ಟು ತಿರುವಿದ್ಮೇಲೆ ಗೊತ್ತಾಯ್ತು ನೋಡ್ರಿ ನಿಮ್ಗೆ, ಈ ತರ ಎಲ್ಲಾನು ಕಾಣಿಸುತ್ತ. ಆಮೇಲೆ ಏನ್ ಮಾಡ್ತಾರೆ ಇವರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾರೆ. ಅಂದ್ರೆ ಒಬ್ಬೊಬ್ರಿಗೆ ಜಾಸ್ತಿ ಉಪ್ಪು ತಿಂತಾರೆ, ಕೆಲವೊಬ್ರು ಕಡಿಮೆ ಉಪ್ಪು ತಿಂತಾರೆ. ಆದ್ರೂ ನಿಮ್ಮ ಒಂದು ಮನೆಗೆ ಹೇಗ್ ಬೇಕು ಹಾಗೆ ಉಪ್ಪನ್ನ ಹಾಕೋರಿ. ಉಪ್ಪು ಹಾಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸಲ ಅದನ್ನ ಪೂರ್ತಿ ತಿರುವಾಡ್ಬೇಕು. ಪೂರ್ತಿ ತಿರುವಾಡಿದಾಗ ನೋಡಿ ಈಗ ಸ್ವಲ್ಪ ಮತ್ತೆ ನೀರ್ ಅನ್ಸುತ್ತೆ. ಅದು ಉಪ್ಪು ಮತ್ತೆ ನೀರನ್ನು ಬಿಡ್ತೈತಿ ಅಂತ ಅದ್ರ ಅರ್ಥ. ಮೊದ್ಲೇ ಹಾಕ್ಬಿಟ್ರೆ ಅದು ಆ ರಸನ ಹೀರ್ಕೊಳ್ಳೋದಿಲ್ಲ ಅಂತ ಅವ್ರದ್ದು. ಆಮೇಲೆ ಪೂರ್ತಿ ಇದು ಎಲ್ಲ ಏನೋ ಉಪ್ಪು ಗಿಪ್ಪು ಎಲ್ಲ ಹಾಕಿದ್ಮೇಲೆ ಈಗ ಉಪ್ಪು ಹಾಕಿ ರೆಡಿ ಐತಿ. ಆ ನಂತರ ಒಂಚೂರು ಸಕ್ರೆ ಅಂದ್ರೆ ಬೆಲ್ಲನೂ ಹಾಕ್ತಾರ ಅವರು. ಅದೇನೋ ಬೆಲ್ಲ ಒಡಿಬೇಕಂತ ಏನೋ ಇತ್ತು, ಅರ್ಜೆಂಟ್ ಇತ್ತು. ಹೀಗಾಗಿ ಒಂಚೂರು ಸಕ್ರಿನ ಉದುರಿಸ್ರಿ. ಯಾಕಂದ್ರೆ ಹುಳಿಗೆ ನಾವು ಏನು ಟೊಮೆಟೊ ಹಾಕಿದ್ವಲ್ಲ, ಹೀಗಾಗಿ ಒಂಚೂರೇ ಚೂರು ಸಕ್ರೆ, ಜಾಸ್ತಿ ಏನಲ್ಲ. ಆಮೇಲೆ ಈ ಇದು ಪೌಡ್ರ್, ಇದು ಎದ್ರ ಪೌಡ್ರ್ ಅಂತಂದ್ರೆ ಶೇಂಗಾ ಪೌಡ್ರು. ಶೇಂಗಾನ ಹುರಿದಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ. ಈ ನಮ್ ಕಡೆ ಏನಂದ್ರೆ ಶೇಂಗಾ ಪೌಡ್ರು ಆಮೇಲೆ ಈ ಹುಚ್ಚಳ ಪೌಡ್ರನ್ನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಪಲ್ಯಗಂತ ಹಚ್ಚಕ್. ಹೀಗಾಗಿ ಹುಚ್ಚಳ ಪೌಡ್ರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಶೇಂಗಾದೊಂದು ಪೌಡ್ರ್ ಇದ್ರು ಸಾಕು. ಅದನ್ನ ಹಾಕಿ ನೀಟಾಗಿ ತಿರುವಾಡ್ತಾರ. ಅದು ಪೌಡ್ರ್ ಹಾಕಿದ್ರೇನೆ ಆ ಬದ್ನಿಕಾಯಿಗೆ ಒಂದು ಟೇಸ್ಟ್ ಅಂತ ಗೊತ್ತಾಗೋದು. ಈ ಗ್ರೇವಿ ಅಂತಾರಲ್ಲ, ಗ್ರೇವಿ ತರ ಇದು ಕಾಣಿಸುತ್ತೆ. ಆ ನಂತರ ನೋಡ್ರಿ 1 ಕಪ್ ಗಟ್ಟಿ ಮೊಸರು. ಇಷ್ಟೆಲ್ಲಾ ಮಾಡಿದ್ಮೇಲೆ ಕೊನೆಗೆ 1 ಕಪ್ ಮೊಸರನ್ನ ಹಾಕಕತ್ತಾರ ಅವ್ರು.
ಇದು ಮೊಸರು ಬದ್ನಿಕಾಯಿ ಅಂತನ ನನಗೆ ಗೊತ್ತಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡಕತ್ತಿದ್ದು. ಹೀಗಾಗಿ ಮೊಸರನ್ನ ಗಟ್ಟಿ ಮೊಸರನ್ನ ಹಾಕಿ ಮತ್ತೆ ಈ ಒಗ್ಗರಣೆಯನ್ನ ತಿರುವಾಡ್ತಾರ. ಇದೊಂಥರ ಚೆನ್ನಾಗಿತ್ತು ಟೇಸ್ಟು. ನನಗಂತೂ ತುಂಬಾ ಇಷ್ಟ ಆಯ್ತು. ತಿಂದೆ ನಾನು. ಬಿಸಿ ರೊಟ್ಟಿ, ಚಪಾತಿ, ಅನ್ನಕ್ಕೆ ಮೂರಕ್ಕೂ ಹೊಂದುವಂತ ಪಲ್ಯ ಇದು. ಇದೊಂದಿತ್ತಂದ್ರ ನಮ್ಮ ಕಡೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹಿಂಗ ಮೊಸರು ಹಾಕಿದ ಮೇಲೆ ಅದೇ ಮೊಸರಿನ ವಾಟದಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಅದ್ರೊಳಗೆ ಹಾಕ್ಬೇಕು. ಅಂದ್ರೆ ಇನ್ನೂವರೆಗೂ ನೀರ್ ಹಾಕಿರ್ಲಿಲ್ಲ ಈ ಬದ್ನೆಕಾಯಿಗೆ. ಈಗ ಒಂದಿಷ್ಟು ನೀರ್ ಹಾಕಿ ಕೈ ಆಡಿಸ್ಬೇಕು ಪೂರ್ತಿ. ಅದೆಲ್ಲ ಉಪ್ಪು, ಖಾರ, ಹುಳಿ ಎಲ್ಲಾನು ಕೂಡ ಹೊಂದ್ಕೋತೈತಿ. ಆಮೇಲೆ 1-2 ನಿಮಿಷ ಕುದಿ ಬರಂಗ್ ಇಟ್ಟು ಅದ್ರ ಮೇಲೆ ನೀಟಾಗಿ ಒಂದು ತಟ್ಟೆಗಿಟ್ಟೆ ಮುಚ್ಚಿಬಿಟ್ರೆ ತುಂಬಾ ಹೊತ್ತು ಇದನ್ನೇನು ಕುದಿಸೋದಿಲ್ಲ. ಯಾಕಂದ್ರೆ ಇವರು ಬಿರುಸನ ತಿಂತಾರಂತ. ಅದನ್ನ ಕಡ್ಕೊಳಂಗಿರ್ಬೇಕು ಬದ್ನಿಕಾಯಿ ಅಂದ್ರೇನೆ ಟೇಸ್ಟು ಅಂತ. ಮ್ಯಾಲ ಒಂಚೂರು ಕೊತ್ತಂಬರಿನ ಹಾಕಿ ಇನ್ನೊಂದು ಫುಲ್ ಕೈ ಆಡಿಸ್ಬಿಟ್ರೆ ನಿಮಗೆ ರುಚಿಕಟ್ಟಾಗಿರುವಂಥ ಬದ್ನಿಕಾಯಿ ರೆಡಿ. ಯಾರಿಗೆ ಬದ್ನಿಕಾಯಿ ಪಲ್ಯ ಮಾಡಕ್ ಬರೋದಿಲ್ಲೋ ಈ ಹೊಸ ಥರ ಮೊಸರು ಬದ್ನಿಕಾಯಿನ ನೀವು ಮಾಡೋದನ್ನ ಕಲಿಬಹುದು. ಇದು ಸ್ವಲ್ಪ ಜೋರು ಉರಿ ಇಟ್ಟು ಒಂದು 5 ನಿಮಿಷ, ತುಂಬಾನು ಕುದಿಸ್ಬಾರ್ದು, 5 ನಿಮಿಷ ಕುದಿಸಿದ್ರ ಬದ್ನಿಕಾಯಿ ರೆಡಿ. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಟೀಚರ್ ಮಿಸ್ ಆಗಿದ್ದವ್ರು. ಅವರು ಮಿಸ್ಸೇ, ಅವರು ಟೀಚರ್ ಗುರುಗಳು. ಈಗ ಅವರೊಂದು ಚಾನಲ್ ಶುರು ಮಾಡಿದ್ದಾರೆ. ಚಾನಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.